ಒಂದು ದಾಳಿ, ಕೆಲವೇ ನಿಮಿಷಗಳಲ್ಲಿ ನೂರಾರು ಜೀವಗಳ ಅಂತ್ಯ. ಪಾಕಿಸ್ತಾನ ಮಾಡಿದ ವಾಯುದಾಳಿ ಇವತ್ತು ಜಗತ್ತಿನ ಗಮನ ಸೆಳೀತಾ ಇದೆ. ಪಾಕಿಸ್ತಾನ ಹೇಳುತ್ತೆ ನಾವು ಭಯೋತ್ಪಾದಕರ ಮೇಲೆ ದಾಳಿ ಮಾಡಿದ್ದೇವೆ ಅಂತ, ಆದ್ರೆ ಪಾಕಿಸ್ತಾನ ಹೇಳುತ್ತೆ ಇದು ನಿರಪರಾಧ ಜನರ ಹತ್ಯೆ ಅಂತ. ಹಾಗಾದ್ರೆ ನಿಜವಾಗಿ ಅಲ್ಲಿ ನಡೆದದ್ದು ಏನು? ಘಟನೆ ನಡೆದಿದ್ದು ಯಾವಾಗ ಅಂದ್ರೆ 2026 ಮಾರ್ಚ್ ತಿಂಗಳಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನಗಳು ಅಫ್ಘಾನಿಸ್ತಾನದ ಗಡಿ ಪ್ರದೇಶದ ಮೇಲೆ ವಾಯುದಾಳಿ ನಡೆಸಿದ್ವು. ಈ ಮಾಹಿತಿ ಪ್ರಕಾರ ರಾತ್ರಿ ಸಮಯದಲ್ಲಿ ದಾಳಿ ನಡೆದಿದೆ. ಹಲವು ಕಟ್ಟಡಗಳು ಧ್ವಂಸ ಆಗಿದೆ. ಭಾರಿ ಸ್ಫೋಟಗಳ ಶಬ್ದ ಕೇಳಿಸಿದೆ. ಅಫ್ಘಾನಿಸ್ತಾನ ಅಧಿಕಾರಿಗಳ ಪ್ರಕಾರ ಸುಮಾರು 400 ಜನರು ಸಾವನ್ನಪ್ಪಿದ್ದಾರೆ. ಮಹಿಳೆಯರು ಮತ್ತೆ ಮಕ್ಕಳು ಕೂಡ ಇದ್ದರು ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸುದ್ದಿ ಹೊರ ಬಂದ ನಂತರ ವಿಶ್ವದ ಗಮನ ಈ ಕಡೆ ತಿರುಗ್ತಾ ಇದೆ. ಪಾಕಿಸ್ತಾನದ ಮಾತೇನಂದ್ರೆ, ಪಾಕಿಸ್ತಾನ ಸರ್ಕಾರ ಹೇಳಿದ್ದು ಬೇರೆ. ಅವ್ರು ಹೇಳಿದ್ದು ನಾವು ಸಾಮಾನ್ಯ ಜನರ ಮೇಲೆ ದಾಳಿ ಮಾಡಿಲ್ಲ, ನಾವು ಭಯೋತ್ಪಾದಕರ ತಾಣಗಳ ಮೇಲೆ ಬೇಕಾರ ದಾಳಿ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಫ್ಘಾನಿಸ್ತಾನ ಗಡಿಯಲ್ಲಿ ಇರುವ ಭಯೋತ್ಪಾದಕ ಸಂಘಟನೆಗಳು ಪಾಕಿಸ್ತಾನದ ಮೇಲೆ ದಾಳಿ ಮಾಡಲು ಸಿದ್ಧವಾಗಿದ್ವು. ಯಾವ ಕಾರಣಕ್ಕೆ ಈ ಕ್ರಮ ತೆಗೆದುಕೊಂಡ ಅಂತೇಳಿ ಹೇಳಿದ್ದಾರೆ. ಅಫ್ಘಾನಿಸ್ತಾನದ ಪ್ರತಿಕ್ರಿಯೆ, ಅಫ್ಘಾನಿಸ್ತಾನ ಸರ್ಕಾರ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಅವ್ರು ಹೇಳ್ತಾ ಇರೋದು ಪಾಕಿಸ್ತಾನ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಮಾಡಿದೆ ಅಂತ. ಇದು ಯುದ್ಧ ಅಪರಾಧವಾಗಬಹುದು. ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಇದರಿಂದ ಗಡಿಯಲ್ಲಿ ಉದ್ವಿಗ್ನತೆ ಕೂಡ ಹೆಚ್ಚಾಗಿದೆ. ಇವ್ರ ನಡುವೆ ಯಾಕೆ ಸದಾ ಉದ್ವಿಗ್ನತೆ ಆಗುತ್ತೆ ಅಂದ್ರೆ, ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ಸಂಬಂಧ ಬಹಳ ವರ್ಷಗಳಿಂದ ಸರಿಯಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣಗಳು ಏನಂದ್ರೆ ಗಡಿ ವಿವಾದ, ಭಯೋತ್ಪಾದಕ ಸಂಘಟನೆಗಳ ಸಮಸ್ಯೆ, ಪರಸ್ಪರ ಆರೋಪಗಳು. ಪಾಕಿಸ್ತಾನ ಹೇಳುತ್ತೆ ಅಫ್ಘಾನಿಸ್ತಾನ ಭಯೋತ್ಪಾದಕರನ್ನ ನಿಯಂತ್ರಿಸೋದಿಲ್ಲ ಅಂತೇಳಿ. ಅಫ್ಘಾನಿಸ್ತಾನ ಹೇಳುತ್ತೆ ಪಾಕಿಸ್ತಾನ ಸುಳ್ಳು ಆರೋಪ ಮಾಡ್ತಾ ಇದೆ ಅಂತ. ಮುಂದೆ ಏನಾಗ್ಬೋದು ಅಂತಂದ್ರೆ, ತಜ್ಞರ ಪ್ರಕಾರ ಅಫ್ಘಾನಿಸ್ತಾನದ ಪ್ರತಿ ದಾಳಿ ಮಾಡಿದ್ರೆ ಗಡಿಯಲ್ಲಿ ಗುಂಡಿನ ಚಕಮಕಿ ಹೆಚ್ಚಾಗಬಹುದು, ಡ್ರೋನ್ ದಾಳಿಗಳು ನಡೀಬಹುದು, ಪರಿಸ್ಥಿತಿ ಯುದ್ಧದ ಕಡೆ ಸಾಗಬಹುದು. ಆದ್ರೆ ಸಂಪೂರ್ಣ ಯುದ್ಧ ಸಂಭವಿಸುವ ಸಾಧ್ಯತೆ ಕಡಿಮೆ ಅಂತ ಕೆಲವರು ಹೇಳ್ತಾರೆ. ನೋಡಿ ಗೆಳೆಯರೇ, ಯುದ್ಧ ಆರಂಭ ಆಗುವುದು ಕೆಲವೇ ನಿಮಿಷಗಳಲ್ಲಿ, ಆದರೆ ಅದರ ಪರಿಣಾಮ ವರ್ಷಗಳ ಕಾಲ ಉಳಿಯುತ್ತೆ. ನಿಜವಾಗಿ ಇದರಲ್ಲಿ ಯಾರ್ದು ತಪ್ಪು, ಯಾರು ಸರಿ, ಅದಕ್ಕೆ ಉತ್ತರ ಕಾಲವೇ ಕೊಡಬೇಕು. ಇಂತಹ ಮಹತ್ವದ ಜಾಗತಿಕ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ವಾಹಿನಿಯನ್ನ ಚಂದಾದಾರರಾಗಿ ದಯವಿಟ್ಟು